ವಿಭೂತಿ ಯೋಗದ ಮೂಲಕ ಕೃಷ್ಣ ನಮಗೇನ್ ತಿಳಿಸ್ತಾನೆ ಅಂದ್ರೆ, ಈ ಸೃಷ್ಟಿಯಲ್ಲಿ ನಾವು ಕಾಣೋ ಪ್ರತಿಯೊಂದು ಎಕ್ಸ್ಟ್ರಾರ್ಡಿನರಿ, ಪವರ್ಫುಲ್, ಬ್ಯೂಟಿಫುಲ್ ಅಥವಾ ಗ್ರೇಟ್ ಆದ ವಸ್ತು, ವ್ಯಕ್ತಿ ಅಥವಾ ಕ್ವಾಲಿಟಿ ಏನಿದೆಯೋ ಅದು ಆ ಅಲ್ಟಿಮೇಟ್ ರಿಯಾಲಿಟಿಯ, ಆ ಪರಮಾತ್ಮನ ಇನ್ಫೈನೈಟ್ ಗ್ಲೋರಿಯ ಒಂದು ಸಣ್ಣ ಸ್ಪಾರ್ಕ್, ಒಂದು ರೆಪ್ರೆಸೆಂಟೇಟಿವ್ ಅಷ್ಟೇ. ಈ ಡಿವೈನ್ ಮ್ಯಾನಿಫೆಸ್ಟೇಷನ್ಸ್ ಅನ್ನ, ಅಂದ್ರೆ ವಿಭೂತಿಗಳನ್ನ ರೆಕಗ್ನೈಸ್ ಮಾಡೋದ್ರಿಂದ ಮತ್ತೆ ಅದರ ಸೋರ್ಸ್ ಅನ್ನ ನೆನಪಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಆ ವಿಸ್ಮಯ, ಆ ಆ ಅಂಡ್ ವಂಡರ್ ಇದೆಯಲ್ಲ, ಅದನ್ನ ಡಿವೋಷನ್ ಆಗಿ, ಭಕ್ತಿಯಾಗಿ ಟ್ರಾನ್ಸ್ಫಾರ್ಮ್ ಮಾಡಬಹುದು. ಇದು ನಮಗೆ ಎಲ್ಲೆಲ್ಲೂ, ಎಲ್ಲದರಲ್ಲೂ ಮತ್ತೆ ಎಲ್ಲರಲ್ಲೂ ಆ ಒಂದೇ ಡಿವೈನ್ ಟ್ರುತ್ ಅನ್ನ ನೋಡೋ ಒಂದು ವಿಷನ್ ಕೊಡುತ್ತೆ. ಅಂದ್ರೆ ಈ ಅಧ್ಯಾಯ ನಮ್ಮ ವರ್ಲ್ಡ್ ವ್ಯೂನೇ ಚೇಂಜ್ ಮಾಡೋ ಪೊಟೆನ್ಷಿಯಲ್ ಹೊಂದಿದೆ. ಎಲ್ಲವೂ ದೇವರ ಎಕ್ಸ್ಪ್ರೆಷನ್ ಅಂತ ನೋಡೋಕೆ ಶುರು ಮಾಡಿದ್ರೆ ನಮ್ಮ ಲೈಫಲ್ಲಿ ಆಶ್ಚರ್ಯಕ್ಕೆ, ವಿಸ್ಮಯಕ್ಕೆ, ಕೃತಜ್ಞತೆಗೆ ಜಾಗ ಜಾಸ್ತಿಯಾಗುತ್ತೆ. ಅದೇ ಅದರ ಅಲ್ಟಿಮೇಟ್ ಪರ್ಪಸ್.